ನಗರದ ಕಲಾಮಂಡಲದಲ್ಲಿ ಏರ್ಪಡಿಸಲಾಗಿದ್ದ ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಪ್ರಯುಕ್ತ ಪ್ರಬುದ್ಧ ಭಾರತ ಸಂಕಲ್ಪ ಸಮಾವೇಶವು ಅದ್ದೂರಿಯಾಗಿ ಜರುಗಿತು. ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ದಿವಂಗತ ಶ್ರೀ ಸಿದ್ದರಾಮಪ್ಪ ವಳಕೇರಿ ವೇದಿಕೆ ಸಹಯೋಗದಲ್ಲಿ ನಗರದ ಕಲಾಮಂಡಲ ಸಭಾಂಗಣ ಆಯೋಜಿಸಿದ್ದ ಸಮಾರಂಭವನ್ನು ಪ್ರಗತಿಪರ ಚಿಂತಕ ಡಾಕ್ಟರ್ ಅನಿಲ್ ಟೇಂಗ್ಳಿ ಉದ್ಘಾಟಿಸಿ ಮಾತನಾಡಿದರು. ಮಾಡೋದಿದೆಯಲ್ಲ ಅದೇ ಪ್ರಬುದ್ಧ ಭಾರತ. ಕಳೆದ 70 ವರ್ಷಗಳಲ್ಲಿ ಸಂವಿಧಾನ ಜಾರಿ ಆದ್ರೂ ಸಹಿತ ಆ ಒಂದು ಪ್ರಬುದ್ಧ ಭಾರತವನ್ನ ಕಟ್ಟುವಲ್ಲಿ ನಾವೆಲ್ಲರೂ ಕೂಡ ವಿಫಲರಾಗಿದ್ದೀವಿ. ಅದಕ್ಕಾಗಿ ನಾವು ಇವತ್ತೇನದ ಅಂದ್ರೆ ಈಗ ನಾರ್ವಲ್ಕರ್ ಸರ್ ಅಂತ ನೇತೃತ್ವದಲ್ಲಿ ಅದನ್ನ ನಾವು ಮತ್ತೆ ಮತ್ತೆ ಚರ್ಚೆಗೆ ತರಬೇಕಾಗಿದೆ. ಪ್ರಬುದ್ಧ ಭಾರತ ಅಂದ್ರೆ ಏನು, ಅದನ್ನ ಕಟ್ಟಬೇಕಾಗಿರುವಂತ ಜವಾಬ್ದಾರಿ ಯಾರ ಕೈಯಲ್ಲಿದೆ, ಯಾರು ಏನ್ ಮಾಡ್ಬೇಕಾಗಿದೆ, ಯಾಕೆ ನಾವು 70 ವರ್ಷಗಳಲ್ಲಿ ಅದನ್ನ ಕಟ್ಟುವಲ್ಲಿ ವಿಫಲರಾದ್ವಿ, ಎಲ್ಲಿ ಎಡವಿದ್ವಿ, ಏನ್ ಮಾಡ್ಬೇಕಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡುವಂತ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ನೋಡಿ, ಸಂವಿಧಾನದ ಆಶೆ ಹೇಳ್ತಾ ಇದೆ ನಾವೊಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಕಟ್ಕೊಳ್ಬೇಕಾಗಿದೆ ಅಂತ ಹೇಳಿ. ನೋಡಿ, ಪ್ರಜಾಪ್ರಭುತ್ವ ಅಂತಂದ್ರೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರುವಂತ ವಿಷಯ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತ ಒಂದು ವ್ಯವಸ್ಥೆಯನ್ನು ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ, ಯಾವುದೇ ಒಂದು ದೇಶದಲ್ಲಿ ಜನರ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯನ್ನ ಯಾವುದೇ ರಕ್ತ ಕ್ರಾಂತಿ ಇಲ್ಲದೆ ತರುವಂತ ಒಂದು ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಡೆಮೋಕ್ರಸಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಒಂದು ಸಾಮಾಜಿಕ ವ್ಯವಸ್ಥೆನೇ ಸಾಮಾಜಿಕ ಹಾಗೂ ಆರ್ಥಿಕವಾಗಿರುವಂತಹ ನಮ್ಮ ಜೀವನದಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರಬೇಕು, ಅದು ಯಾವುದೇ ರಕ್ತಪಾತವಿಲ್ಲದೆ ಅಂತ ಹೇಳ್ತಾರೆ. ಅಂತ ಒಂದು ಡೆಮೋಕ್ರಸಿ ವ್ಯವಸ್ಥೆಯನ್ನ ನಮ್ಗೆ ತಂದು ಕೊಟ್ಟಿದ್ದಾರೆ. ಆದ್ರೆ ಆ 70 ವರ್ಷಗಳಲ್ಲಿ ನಾವು ಆ ಡೆಮೋಕ್ರಸಿಯನ್ನು ಸಾಧಿಸಿದೀವ? ಇಲ್ಲ. ನೋಡಿ, ಒಂದು ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಅಂತ ನಾವು ನೋಡ್ತೀವಿ. ರಾಜಕೀಯವಾಗಿ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವವನ್ನ ಗಳಿಸಿದೀವಿ ಅಂತ ಹೇಳೋದು. ಇವತ್ತೆಲ್ಲರಿಗೂ ಕೂಡ ನಮ್ಗೆ ಏನಂದ್ರೆ ಎಲ್ಲರೂ ಕೂಡ ಒಂದು ಓಟ್ ಇದೆ. ಆ ಒಂದು ಓಟನ್ನ ಒಂದು ಓಟಿಗೆ ಅಂತ ಹೇಳಿ ಅದನ್ನ ಕೌಂಟ್ ಮಾಡ್ತಾರೆ. ಹೌದಾ? ನೋಡಿ, ಇವತ್ತು ಅನಿಲ್ ಅಂಬಾನಿಗೂ ಕೂಡ ಒಂದೇ ಓಟ್. ಹೌದಾ? ನಾವು ಬಡವರು ಇದ್ದೀವಿ ಅಂದ್ರೆ ನಮಗೂ ಕೂಡ ಒಂದೇ ಓಟ್. ಒಬ್ಬ ಡಾಕ್ಟರ್, ಇಂಜಿನಿಯರ್, PhD ಅನ್ನಂದ್ರೆ ಅವನಿಗೂ ಒಂದೇ ಓಟ್ ಅಂತ ಕೌಂಟ್ ಮಾಡ್ತಾರೆ. ಮೀನ್ಸ್ ಓಟಿನಲ್ಲಿ ರಾಜಕಾರಣದಲ್ಲಿ ಅನಿಲ್ ಅಂಬಾನಿಗೆ ಎಷ್ಟು ವ್ಯಾಲ್ಯೂ ಇದೆನೋ ಅಷ್ಟು ನಮಗೂ ಕೂಡ ವ್ಯಾಲ್ಯೂ ಇದೆ. ಇದು ರಾಜಕೀಯ ಪ್ರಜಾಪ್ರಭುತ್ವ, ಇದನ್ನ ಸಾಧಿಸಿದೀವಿ. ಇನ್ನು ಮುಂದೆ ಬಂದು ಸಾಮಾಜಿಕ ಪ್ರಜಾಪ್ರಭುತ್ವ, ನಾವು ಸಾಧಿಸಿದೀವ ಸಾಮಾಜಿಕ ಪ್ರಜಾಪ್ರಭುತ್ವ? ಇಲ್ಲ. ಇವತ್ತಿಗೂ ಕೂಡ ನಮ್ಮಲ್ಲಿ ಜಾತಿ ಹೆಸರ ಮೇಲೆ ಶೋಷಣೆ ಇದೆ, ಧರ್ಮದ ಹೆಸರ ಮೇಲೆ ಶೋಷಣೆ ಇದೆ, ಇವತ್ತಿಗೂ ಅಸಮಾನತೆ ಇದೆ. ಸರ್ಕಾರನೇ ಲೆಕ್ಕ ಕೊಡ್ತಾ ಇದೆ, ನಮ್ಮ ದೇಶದ 70% ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಫಿಸಿಕಲ್ ಅನ್ಟಚಬಿಲಿಟಿ ಇದೆ. ಇವತ್ತಿನ ಅನೇಕ ದೇವಸ್ಥಾನಗಳಲ್ಲಿ ಪ್ರವೇಶ ಇಲ್ಲ. ಬಹಳ ದೊಡ್ಡ ದೊಡ್ಡ ನಾಯಕರು ಹೊಂದಿರತಕ್ಕಂಥ ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಏನಂದ್ರೆ ಆ ಹೋಟೆಲ್ಗಳಲ್ಲಿ ಟೀ ಕಪ್ ಹೊರಗಡೆ ಇದಾವೆ. ಫಿಸಿಕಲ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಇದೆ. ಬಳಿಕ ಮಾತನಾಡಿದ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಗಣೇಶ್ ವಳಕೇರಿ ಅವರು, ಬುದ್ಧ ಬಸವ ಅಂಬೇಡ್ಕರ್ ಅವರು ಸಮಾನತೆಯ ಸಂದೇಶ ಸಾರಿದ್ದಾರೆ. ಅವರ ತತ್ವ ಆದರ್ಶಗಳು ಪಾಲನೆ ಮಾಡುವ ಮೂಲಕ ಅವರು ಕಂಡ ಕನಸು ನನಸು ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಇನ್ನೊಂದು ಕೊಡುಗೆ ಕೊಟ್ಟಂತ ನಮ್ಮ ಡಾಕ್ಟರ್ ಬಾಬಾ ಸಾಹೇಬರು ಒಂದು ದೇಶಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ ಇದೆ. ಅದರ ಜೊತೆಯಲ್ಲಿ ತುಂಬಾ ಜನರು ಕೂಡ ಅವ್ರನ್ನ ಕೈಯ ಜೋಡಿಸಿ ಆ ಸಂವಿಧಾನವನ್ನು ಬರೆದಿದ್ದಾರೆ. ಆ ಸಂವಿಧಾನ ಬರಿಬೇಕಾದ್ರೆ ಎಷ್ಟು ಕಷ್ಟ ಆಯ್ತು, ಆ ಸಮಯದಲ್ಲಿ ಅವ್ರಿಗೆ ಎಷ್ಟು ತೊಂದರೆಗಳನ್ನು ಎದುರಿಸಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಆ ಸಂವಿಧಾನದಲ್ಲಿ ನಡೀತಾ ಇರುವಂತ ನಮ್ಮ ಎಲ್ಲಾ ಈ ಜನಜೀವನ ಇವತ್ತು ಅದರಲ್ಲಿ ತಿದ್ದುಪಡಿ ಮಾಡಬೇಕು, ರಿಸರ್ವೇಶನ್ ತೆಗಿತೀವಿ, ಆಮೇಲೆ ಜನರಿಗೆ ನಾವು OBC ಆಗಿರ್ಬೋದು, SC ST ಆಗಿರ್ಬೋದು, ಇನ್ನಿತರ ಎಲ್ಲರನ್ನ ತೆಗಿತೀವಿ ಅಂತ ಕೆಲವರು ಯಾರ್ಯಾರೋ ಅಪಪ್ರಚಾರ ಮಾಡ್ತಾರೆ. ಅದು ಯಾರಿಂದನೂ ಸಾಧ್ಯ ಇಲ್ಲ. ತಂದೆ ಬಸವಣ್ಣನವರೇ ಹಿಂದೆ 800 ವರ್ಷ ಹಿಂದೆ ಕಾಲದಲ್ಲೇ ಎಲ್ಲವನ್ನೂ ಸ್ಪಷ್ಟವಾಗಿ ಯಾವುದು ಜಾತಿ ಇಲ್ಲ, ಯಾವುದು ಏನಿಲ್ಲ ಅಂತ ಅವಾಗ ಹೋರಾಟ ಮಾಡಿ ಜನರಲ್ಲಿ ಎಚ್ಚರಿಕೆ ಕೊಟ್ಟು ಅವ್ರನ್ನ ಜಾಗೃತಿ ಮಾಡಲಿಕ್ಕೆ ಸಮಯ ಅವರು ಒಳ್ಳೆಯದನ್ನು ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಜನರನ್ನು ಅವರನ್ನು ತಿರಸ್ಕಾರ ಮಾಡಿದ್ದಾರೆ.
ಅವರು ವಿರುದ್ಧವಾಗಿ ಮಾತಾಡಿದ್ದಾರೆ. ಅದೇ ರೀತಿಯಲ್ಲಿ ಬರ್ತಾ ಬರ್ತಾ ಜನಜೀವನದಲ್ಲಿ ತುಂಬಾ ಕಷ್ಟ ಇತ್ತು. ಅವಾಗ ಅಸ್ಪೃಶ್ಯತೆ ತುಂಬಾ ಹೆಚ್ಚಾಗಿತ್ತು. ಜನರನ್ನ ಮುಗಿಸ್ಕೊತಿರ್ಲಿಲ್ಲ. SC/ST ಜನರನ್ನ ಹೊರಗಡೆ ಇಡ್ತಿದ್ರು. ಅದೆಲ್ಲ ಸಾಕಾಗಷ್ಟು ಕಷ್ಟಗಳನ್ನು ಎದುರಿಸಿದಂತ ಬಾಬಾ ಸಾಹೇಬ್ ನೀರು ಕುಡಿಯೋಕೆ ಬಿಡ್ತಿರ್ಲಿಲ್ಲ. ಈ ಹುಟ್ಟಿರುವಂತ ಈ ದೇಶದಲ್ಲಿ ಒಂದು ನಾಯಿ ನೀರು ಕುಡಿಬಹುದು, ಆದ್ರೆ ಎಸ್ಸೇಲಿ ಹುಟ್ಟಂತ ಮನುಷ್ಯ ನೀರು ಕುಡಿಯೋದಿಲ್ಲ. ಅಂತ ಪರಿಸ್ಥಿತಿಯ ನಿರ್ಮಾಣ ಇತ್ತು ಆ ಸಂದರ್ಭದಲ್ಲಿ. ಅಂಥದ್ರಲ್ಲೂ ಕಷ್ಟಪಟ್ಟು ಓದಿ ನಾನು ಏನ್ ಸಾಧಿಸಿ ತೋರಿಸ್ತೀನಿ ಎಂಬುದು ಇವತ್ತೆಲ್ಲ ನಮ್ಮ ಎದುರುಗಡೆ ಮಾಡಿ ಸಾಧಿ ತೋರಿಸಿದ್ದಾರೆ. ಅದಕ್ಕೆ ಯುವಕರಿದ್ದೀರಿ, ಎಲ್ಲ ತಂಗಿಯರಿದ್ದೀರಿ, ತಾವೆಲ್ಲರೂ ಓದಿ ತಮ್ಮ ಜೀವನದ ಒಂದು ರೂಪವನ್ನು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಸಂವಿಧಾನ ನಿಮಗೆ ಸಹಾಯವಾಗುತ್ತದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೇನೆ. ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡಿ. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮಂಜುನಾಥ್ ನಾಲ್ವರ್ಕರ್, ಬಸವರಾಜ್ ಬಿರ್ಬಿಟ್ಟೆ, ಜಗನ್ನಾಥ್ ಸೂರ್ಯವಂಶಿ, ಲಿಂಗರಾಜ್ ಸಿರ್ಗಾಪುರ್, ಬಸವರಾಜ್ ನಾಟೇಕಾರ್, ಶಿವಕುಮಾರ್ ಆಜಾದ್ಪುರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.